ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಸ್ಲೈಡ್ಸ್ಗಳನ್ನ ಇದು ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಸಣ್ಣ ವಿಷಯಗಳನ್ನ ಹೇಳಬೇಕಾಯ್ತು. ಉದಾಹರಣೆಗೆ, ಇವಕ್ಕೆ ನಿಜವಾದ ಭಾರತೀಯರು ಇಡೀ ದೇಶದಲ್ಲಿ ಯಾರು ಅಂದರೆ ಕನ್ನಡದವರು. ಅದನ್ನೆಲ್ಲರೂ ಒಪ್ಕೋಬೇಕು. ಏನಕ್ಕೆ ಅಂದರೆ, ನೀವು ನಮ್ಮದೇ ಒಂದು ರಾಜ್ಯದ ನಮ್ಮ ಒಂದು ಸಾಮ್ರಾಜ್ಯಗಳ 1000 ವರ್ಷಗಳ ದೊಡ್ಡ ಇತಿಹಾಸ ಇದ್ರೂ ಕೂಡ ನಮ್ಗೆಷ್ಟೋ ಮೋಸ ಮಾಡ್ತಾ ಇದ್ರು ಕೂಡ ನಾವು ಇವತ್ತು ಸೈಲೆಂಟ್ ಆಗಿದ್ದೀವಿ. ಆದರೆ ಬೇರೆಯವ್ರು ನೋಡಿ, ಅಂದರೆ ಕನ್ನಡದವರು ಹೇಗೆ ಅಂದರೆ ಸ್ವಭಾವತಃ ಹೇಗೆ ಅಂದರೆ ನಾವೆಲ್ಲನೂ ಒಪ್ಕೊಂಡು ಎಲ್ಲರಿಗೂ ಬೇಕಾಗಿರೋ ಈಕ್ವಾಲಿಟಿ ಕೊಟ್ಕೊಂಡು ಬಂದಿರೋದಕ್ಕೆ ಒಂಥರ ಲೆಕ್ಕ ನೋಡಿದ್ರೆ ನಿಜವಾದ ಭಾರತೀಯರು ಕನ್ನಡಿಗರು ಈ ದೇಶದಲ್ಲಿ. ಆದರೆ ಬೇರೆಯವರ ಒಂದು ಸ್ವಭಾವ ನೋಡಿ, ನಮ್ಮ ಮೇಲೆ ಬೇರೆ ರಾಜ್ಯಗಳನ್ನ ತಂದು ಏರಿಕೆ ಮಾಡ್ತಿದ್ದಾರೆ. ಅವರು ಮಾಡಿದ ಆಡಳಿತ ಮಾಡಿದ್ದೆ ಈಗ ಯಾರನ್ನ ಏರಿಕೆ ಮಾಡ್ತಿದ್ದಾರೋ ಸುಮಾರು 7 ಜಿಲ್ಲೆಗಳನ್ನು ಆಡಳಿತ ಮಾಡಿದ ವ್ಯಕ್ತಿ. ಅದೇ ನಮ್ಮ ರಾಜ್ಯಗಳನ್ನ ನೀವು ತಗೊಂಡ್ರೆ ಇಡೀ ಭಾರತದಲ್ಲಿ ಇವತ್ತಿನ ಒಂದು ಜಿಲ್ಲೆಗಳನ್ನ ನೀವು ಕೌಂಟ್ ಮಾಡಿದ್ರೆ 100-120 ಜಿಲ್ಲೆಗಳನ್ನ ಆಡಳಿತ ಮಾಡಿದಂಥ ಸಾಮ್ರಾಟರು ಕರ್ನಾಟಕದಲ್ಲಿದ್ದರು. ಎಲ್ಲಿದೆ ನಮಗೆ ನ್ಯಾಯ? ಇಡೀ ಭಾರತದಲ್ಲಿ ಎಲ್ಲ ಕಡೆ ಬಂದು ನಮ್ಮ ರಾಜ್ಯಗಳ ಪುತ್ಥಳಿಗಳು ಇರಬೇಕಾಗಿತ್ತು. ದುರಂತ ಏನು ಅಂದರೆ, ನಮ್ಮ ರಾಜ್ಯದಲ್ಲಿ ಇಮ್ಮಡಿ ಪುಲಿಕೇಶಿ ಪುತ್ಥಳಿ ಮಾಡಿ ಅಂತ ಕೇಳ್ಕೊತಾನೆ ಬರ್ತಾ ಇದೀವಿ 5 ವರ್ಷದಿಂದ. ಇನ್ನೂ ನಮ್ಗೆ ಆ ಒಂದು ಭಾಗ್ಯವೇ ಸಿಕ್ಕಿಲ್ಲ. ಸರಿ ಇರಲಿ, ಇವಕ್ಕೆ ಮೇನ್ ಆಗಿ ಬಂದು ಕರ್ನಾಟಕದ ಇತಿಹಾಸ, ಅದು ಕೂಡ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಇತಿಹಾಸ ಏನಾಗಿತ್ತು ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ನಾವು ಸುಮಾರು ಈಗ ಮರಾಠ ಸಂಸ್ಥಾನ ಅಂತ ನಾವೇನೋ ಒಂದು 300 ವರ್ಷಗಳ ಇತಿಹಾಸ ನಾವು ನೋಡ್ತೀವೋ, ಆದರೆ ಹಿಂದಕ್ಕೆ ನೀವೇನಾದ್ರು ಹೋದ್ರೆ ಸುಮಾರು 700-800 ವರ್ಷಗಳ ಕಾಲ ಇಡೀ ಮಹಾರಾಷ್ಟ್ರ ಕರ್ನಾಟಕದ ಭಾಗವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು. ಇದಕ್ಕೆ ನಾವು ಸಾಧಾರಣವಾಗಿ ನಮ್ಮ ಕದಂಬರ ಒಂದು ಇತಿಹಾಸವನ್ನು ತಗೊಂಡ್ರೆ, ನಮ್ಮ ಮಯೂರವರ್ಮನಿಂದ ಶುರುವಾದಂಥ ಕದಂಬರ ಒಂದು ರಾಜವಂಶದ ನಂತರ ಬಂದಂಥ ಚಾಲುಕ್ಯರು 563ರಲ್ಲಿ ತಮ್ಮದೇ ಆದ ಸಾಮ್ರಾಜ್ಯವನ್ನು ಘೋಷಿಸ್ಕೋತಾರೆ 1ನೇ ಪುಲಿಕೇಶಿಯ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಅವ್ರು ಮಾಡೋ ಮೊದಲನೇ ಕೆಲಸ ಏನು ಅಂದ್ರೆ, ನೀವು ಭಾರತದ ಒಂದು ಶ್ರೀಮಂತಿಕೆ, ನೀವು ಅದು ನೈಸರ್ಗಿಕವಾದ ಶ್ರೀಮಂತಿಕೆಯನ್ನು ನೋಡ್ಬೇಕಂದಾಗ ಭಾರತವನ್ನ ನೀವು ಭೌಗೋಳಿಕವಾಗಿ ಯೋಚನೆ ಮಾಡಬೇಕು. ಅಂದ್ರೆ ದಕ್ಷಿಣ ಭಾರತ ಬಂದು 3 ಕಡೆ ಸಮುದ್ರ ಇರೋಂಥ ಜಾಗ. ಅದೇ ತರ ದಕ್ಷಿಣ ಭಾರತದಿಂದ ಮೇಲೆ ಅಂದ್ರೆ ನಮ್ಗೆ ಇವತ್ತು ಮಧ್ಯ ಕರ್ನಾಟಕದ ಮೇಲೆ ನಿಮ್ಗೆ ನಿಮ್ಗೆ ಮಧ್ಯಪ್ರದೇಶವರೆಗೂ ಹೋದ್ರೆ ಇದನ್ನ ಡಕ್ಕಣ ಅಂತ ಕರೀತಾರೆ, ಡಕ್ಕನ್ ಪ್ರದೇಶ ಅಂತ. ಈ ಡಕ್ಕನ್ ಪ್ರದೇಶ ಬಂದು ತುಂಬಾ ರಿಚ್ ಇನ್ ಮಿನರಲ್ಸ್. ನಿಮ್ಗೆ ಇಲ್ಲಿ ಐರನ್ ಸಿಗುತ್ತೆ, ಚಿನ್ನ ಸಿಗುತ್ತೆ, ಜಿಂಕ್ ಸಿಗುತ್ತೆ, ಮ್ಯಾಂಗನೀಸ್ ಸಿಗುತ್ತೆ, ಹೀಗೆ ಅನೇಕ ಅದಿರುಗಳು ಸಿಗುತ್ತೆ ಇಲ್ಲಿ. ಅಷ್ಟೇ ಅಲ್ಲದೆ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಡಿರೋ ಕಾರಣ ಬಂದು ನಮಗೆ ನ್ಯಾಚುರಲ್ ರಿಸೋರ್ಸ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಹಿಂದಿನ ಕಾಲದಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿತ್ತು. ಇದನ್ನ ಅರ್ಥಕೊಂಡಂತಹ ನಮ್ಮದೇ ಒಂದು ಚಾಲುಕ್ಯರ ಮನೆತನದಲ್ಲಿ 1ನೇ ಪುಲಿಕೇಶಿಯಿಂದ ಆರಂಭವಾದಂತಹ ಈ ಒಂದು ಪರ್ವ ಮುಂದೆ ಮಹಾರಾಷ್ಟ್ರವನ್ನ ಗೆದ್ಕೊಂಡು ತಮ್ಮದೇ ಆದ ಸಾಮ್ರಾಜ್ಯದ ಅಡಿಯಲ್ಲಿ ಸೇರಿಸ್ಕೋತಾರೆ. ಇದ್ರೂ ಒಂದು ಭಾಗವಾಗಿ ನಾವೇನೋ ನೋಡೋದಾದ್ರೆ, ನೀವು ಪ್ರಪಂಚದ ಇತಿಹಾಸದಲ್ಲಿ ನೀವು ವೆಸ್ಟರ್ನ್ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಏನಾದರೂ ಅಕಸ್ಮಾತ್ ಇತಿಹಾಸ ನೋಡೋದಾದ್ರೆ, ಯಾರ್ಯಾರ ಇತಿಹಾಸ ತುಂಬಾ ಗ್ರೇಟ್ ಆಗುತ್ತೆ ಅಂದ್ರೆ, ಒಂದು ರೋಮ್ನ ಇತಿಹಾಸ, ಮತ್ತೊಬ್ರದ್ದು ಗ್ರೀಕ್ನ ಇತಿಹಾಸ, ಇನ್ನೊಬ್ರದ್ದು ಚೈನೀಸ್ ಇತಿಹಾಸ, ಮತ್ತೊಬ್ರದ್ದು ಪರ್ಷಿಯನ್ ಇತಿಹಾಸ ಅಂತ ಹೇಳ್ತಾರೆ. ನಾನು ಇಂದಿನ ಸಾಕಷ್ಟು ಭಾಷಣಗಳಲ್ಲಿ ನಾನು ಕೆಲವು ಡೇಟಾಗಳನ್ನ ಪ್ರೆಸೆಂಟ್ ಮಾಡಿದೆ. ಏನಂದ್ರೆ, ಇಡೀ ಪ್ರಪಂಚದಲ್ಲಿ ಸರಿಸುಮಾರು ಅಂದ್ರೆ ಕ್ರಿಸ್ತ ಶಕದ ಆರಂಭದಿಂದ ಹಿಡಿದು ಈ ವೆಸ್ಟರ್ನ್ ಕೊಲೋನೀಸ್ ಅಂದ್ರೆ ಈ ಫ್ರೆಂಚು, ಇವರು ಇಂಗ್ಲಿಷವರೆಲ್ಲ ಭಾರತಕ್ಕೆ ಬರುವ ಮುಂಚೆ ಭಾರತದ ಒಟ್ಟಾರೆ GDP ಎಷ್ಟಾಗಿತ್ತು ಅಂತ ನಾವು ನೋಡೋದಾದ್ರೆ, ಪ್ರಪಂಚದ ಸರಿಸುಮಾರು 36-26%. ಅಂದ್ರೆ ಅರ್ಥ ಆಗ್ತಿದೆಯಲ್ಲ, ಪ್ರಪಂಚದಲ್ಲಿ 3 ರೂಪಾಯಿ ಇದ್ರೆ ಭಾರತದಲ್ಲೇನೆ 1 ರೂಪಾಯಿ ಇತ್ತಂತೆ, ಇನ್ನು 2 ರೂಪಾಯಿ ಇಡೀ ಪ್ರಪಂಚದಲ್ಲಿ ಎಲ್ಲರ ಹತ್ರ ಇದ್ದಿದ್ದು. ಆ ಭಾರತವನ್ನ ಯಾರು ಆಡಳಿತ ಮಾಡಿದ್ರು 1200 ವರ್ಷಗಳಂತ ನೋಡಿದ್ರೆ ಅದು ಕನ್ನಡಿಗರು ಆಡಳಿತ ಮಾಡಿದ್ರು. ಅಂದ್ರೆ ನಮ್ಮ ಇತಿಹಾಸ ಗ್ರೀಕ್ನ ಇತಿಹಾಸಕ್ಕಿಂತ, ಪರ್ಷಿಯನ್ ಇತಿಹಾಸಕ್ಕಿಂತ, ರೋಮ್ನ ಇತಿಹಾಸಕ್ಕಿಂತ, ಚೈನೀಸ್ ಇತಿಹಾಸಕ್ಕಿಂತ ಶ್ರೇಷ್ಠವಾದ ಇತಿಹಾಸ ಕನ್ನಡಿಗರದು. ಇದನ್ನ ನಾನು ಹೇಳ್ತಿಲ್ಲ, ನೀವಾಗೆ ಸ್ವತಃ ಹೋಗಿ GDPದು ರೇಷಿಯೋಗಳನ್ನ ನೋಡಿಕೊಂಡು ಹಳೆಯ ಕಾಲದಲ್ಲಿ ಅಂದ್ರೆ ನಾನು ಹೇಳಿದ್ನಲ್ಲ, ಕದಂಬರ ಕಾಲದಿಂದ ಹಿಡಿದು ತಾಳಿಕೋಟೆ ಅಥವಾ ರಕ್ಕಸ ತಂಗಡಿಗಿನಲ್ಲಿ ಏನು ಯುದ್ಧ ಆಗಿ ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಪತನ ಆಗುತ್ತೋ ಆ ಸಂದರ್ಭವನ್ನ ನೀವು ಇಡೀ ಭಾರತದ ಇತಿಹಾಸ ನೋಡಿದ್ರೆ, ಇಡೀ ಭಾರತದ ಹೆಚ್ಚಿನ ಭಾಗವನ್ನೆಲ್ಲ ಕನ್ನಡಿಗರೇ ಆಡಳಿತ ಮಾಡಿದ್ದು. ನಾವು ಕನ್ನಡಿಗರು ಇಡೀ ವಿಶ್ವದ ಶ್ರೇಷ್ಠ ಜನರಾಗಿದ್ವಿ. ಅದಕ್ಕೆ ನಾವು ಹೆಮ್ಮೆನೂ ಪಟ್ಕೋಬೇಕು, ಜೊತೆಗೆ ಇವತ್ತೇ ಮರುಗಬೇಕು. ನಾವು ಅಂತ ದೊಡ್ಡ ಇತಿಹಾಸ ಇದ್ರೂ ಕೂಡ ನಮ್ಮಲ್ಲೇ ಎಷ್ಟೋ ಜನ ಇತಿಹಾಸ ಸರಿಯಾಗಿ ತಿಳ್ಕೊಂಡೆ ಯಾರೇನೋ ನಮ್ಮ ದಿವ್ಯ ಮೇಡಮ್ ಹೇಳ್ತಾರೆ ಅಂಕಲ್ ಮಕ್ಕಳು ಅಂತ, ಆ ಥರ ಆಗಿ ಯಾರೇನೋ ಮೆರೆಸ್ತಾ ಬಿದ್ದಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಈ ಒಂದು ಭಾಷಣದ ಮೂಲಕ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ, ನಿಮ್ಮ ನೈಜವಾದ ಇತಿಹಾಸವನ್ನ ನೀವು ಓದ್ಕೊಳ್ಳಿ. ದಯವಿಟ್ಟು ರಾಜಕೀಯ ಪ್ರೇರಿತವಾದ ಮತ್ತೆ ಸಿದ್ಧಾಂತ ಪ್ರೇರಿತವಾದ ಯಾವುದೇ ಇತಿಹಾಸವನ್ನು ಬೇಡ. ನಮಗೆ ನಮ್ಮ ಕನ್ನಡಿಗರದೇ ದೊಡ್ಡ ಇತಿಹಾಸ ಇದೆ. ಇನ್ನು ಮಹಾರಾಷ್ಟ್ರದ ವಿಷಯಕ್ಕೆ ನಾವು ಬರೋದಾದ್ರೆ, ಈ 1ನೇ ಪುಲಿಕೇಶಿಯ ನಂತರ ಬಂದಂಥ ಕೀರ್ತಿವರ್ಮ, ಆಮೇಲೆ ಬಂದಂಥ
ಮಂಗಳೇಶನ ಒಂದು ಶಾಸನದಲ್ಲಿ ಹೇಳ್ತಾರೆ ರೇವತಿ ದ್ವೀಪವನ್ನ ಗೆದ್ದ ಅಂತ. ರೇವತಿ ದ್ವೀಪ ಇವತ್ತಿರೋದು ಮಹಾರಾಷ್ಟ್ರದಲ್ಲೇ. ಇದರ ನಂತರ ಪುಲಕೇಶಿ ಬಂದು ಇಡೀ ಮಹಾರಾಷ್ಟ್ರವನ್ನ ಗೆದ್ಕೊಂಡು ಅಲ್ಲಿಂದ ಸುಮಾರು ಮುಂದಿನ ಒಂದು 600-700 ವರ್ಷಗಳ ನೀವು ಇತಿಹಾಸ ನೋಡೋದಾದ್ರೆ ಸೆವಣರವರೆಗೂ ಅಂದ್ರೆ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣದ ಚಾಲುಕ್ಯರು ಮತ್ತೆ ಸೆವಣರವರೆಗೂ ಸುಮಾರು 700 ವರ್ಷಗಳ ಕಾಲ ಬಂದು ಇಡೀ ಮಹಾರಾಷ್ಟ್ರ ಕರ್ನಾಟಕದ ಭಾಗವೇ ಆಗಿತ್ತು. ಅಂತ ಒಂದು ದೊಡ್ಡ ಇತಿಹಾಸ ನಮಗೂ ಇದೆ. ಆದ್ರೆ ಇವತ್ತಿಗೆ ಮಹಾರಾಷ್ಟ್ರದ ಮರಾಠಿಗರಿಗೆ ಈ ಇತಿಹಾಸವನ್ನು ಮುಚ್ಚಿಡಲಾಗಿದೆ. ಇವತ್ತಾಗಲೇ ನಾನು ಹೇಳಿದೆ, ಒಬ್ಬ ನೈಜವಾದ ಭಾರತೀಯ ಯಾರು ಅಂದ್ರೆ ಒಬ್ಬರಿಗೆ ಒಬ್ರು ಗೌರವ ಕೊಡುವಂತ ಮಾತ್ರ ನಿಜವಾದ ಭಾರತೀಯ ಆಗಿರ್ತಾನೆ. ಇಲ್ಲಿ ನಮ್ಗೇನಾಗ್ತಿದೆ ಅಂದ್ರೆ ಬೇರೆಯವ್ರ ಇತಿಹಾಸನ ನಮ್ಗೆ ಹೇಳ್ಬಿಟ್ಟು ನಮ್ಮನ್ನ ಗುಲಾಮರಾಗಿ ಮಾಡ್ತಿದ್ದಾರೆ. ಆ ಕಡೆ ಹೋಗ್ಬಿಟ್ಟು ಹೋಗ್ರಪ್ಪ ನೀವು ಮಹಾರಾಷ್ಟ್ರದಲ್ಲಿ ಇಮ್ಮಡಿ ಪುಲಕೇಶಿದ ಪುತ್ಥಳಿ ಯಾಕೆ ಮಾಡಿಲ್ಲ, ಅಮೋಘ ವರ್ಷನ ಪುತ್ಥಳಿ ಯಾಕೆ ಮಾಡಿಲ್ಲ, ಕನ್ನಡ ದೇವನ ಪುತ್ಥಳಿ ಯಾಕೆ ಮಾಡಿಲ್ಲ, 3ನೇ ಗೋವಿಂದನ ಪುತ್ಥಳಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಕೇಳೋರೇ ಇಲ್ಲ. ಪ್ರತಿಯೊಂದು ರಾಜಕೀಯ ಬರ್ತೋಗಿದೆ. ಹಾಗಾಗಿ ಕನ್ನಡಿಗರು ನಮ್ಮ ನೈಜವಾದ ಇತಿಹಾಸವನ್ನ ನೋಡ್ಕೋಬೇಕು. ಇದರಲ್ಲಿ ಮೊದಲನೇ ಸ್ಲೈಡ್ ನಲ್ಲಿ ಈಗ ಹಾಕಿದ್ದೀನಿ, ನೋಡ್ಬೋದು ಇಮ್ಮಡಿ ಪುಲಕೇಶಿ ಗೆದ್ದಂತ ಮತ್ತೆ ಅವನ ವರ್ಚಸ್ಸು ಇದ್ದಂತ ಒಂದು ಸ್ಥಳಗಳು ಭಾರತದಲ್ಲಿ ಅಂತ. ಇಡೀ ಭಾರತ ಯಾರ ಕಂಟ್ರೋಲ್ನಲ್ಲಿ ಇದ್ದಾಗ ಇದು ಸುಮಾರು 6-8ನೇ ಶತಮಾನದ ಸಂದರ್ಭದಲ್ಲಿ ಇದ್ದಂತ ಒಂದು ಮ್ಯಾಪು. ಸರ್ ಹಂಗೆ ನೆಕ್ಸ್ಟ್ ಇದಕ್ಕೆ ಹೋಗಿ. ಇದು ರಾಷ್ಟ್ರಕೂಟರು ಹಿಮಾಲಯದಿಂದ ಕನ್ಯಾಕುಮಾರಿವರೆಗಿನ ಎಲ್ಲ ಭಾಗವನ್ನ ಗೆದ್ದಂತ ಏಕೈಕ ರಾಜಮನೆತನ ಇಡೀ ಭಾರತದಲ್ಲಿ ಯಾರು ಅಂದ್ರೆ ಅದು ಕೂಡ ಕನ್ನಡದವರು. ಅವಕ್ಕೂ ಕೂಡ ಮಹಾರಾಷ್ಟ್ರ ಇಲ್ಲಿತ್ತು, ಕರ್ನಾಟಕದ ಒಳಗಡೆ ಇತ್ತು, ಅದು ಕರ್ನಾಟಕದ ಭಾಗನೇ ಅಷ್ಟೇ. ಸರ್ ಮುಂದೆ ಹೋಗಿ. ಇನ್ನು 6ನೇ ವಿಕ್ರಮಾದಿತ್ಯನ ಒಂದು ಇದನ್ನು ನೋಡ್ಬೋದು. ಈ ಒಂದು 11-12ನೇ ಶತಮಾನದ ಕಾಲದಲ್ಲೂ ಕೂಡ ಮಹಾರಾಷ್ಟ್ರ ಕರ್ನಾಟಕದ ಭಾಗವೇ ಆಗಿತ್ತು. ಇದರ ನಂತರ ಬಂದು ಈ ಒಂದು ಸಾಮ್ರಾಜ್ಯ ಒಡೆದು ಹೋದ ನಂತರ ಈ ಒಂದು ಭೌಗೋಳಿಕವಾಗಿ ಈ ಒಂದು ಪ್ರದೇಶ 4 ರಾಜಕೀಯ ವಿಂಗಡಣೆಗಳಾಗತ್ತೆ. ಒಂದು ಹೊಯ್ಸಳರು, ಇನ್ನೊಂದು ಸೆವಣರು, ಇನ್ನೊಂದು ಕಾಕತೀಯರು, ಮತ್ತೊಂದು ಕಳಚೂರಿಗಳು ಅಂತ ಮಧ್ಯಪ್ರದೇಶದಲ್ಲಿ ಕಳಚೂರಿಗಳು ಆಡಳಿತ ಮಾಡ್ತಿರ್ತಾರೆ. ಹಿಂಗ್ ಒಡೆದೋದಾದ್ಮೇಲಿಂದ ಕೂಡ ಅವತ್ತಿಗೂ ಕೂಡ ಸೆವಣರು ಕೂಡ ಈ ಮಹಾರಾಷ್ಟ್ರವನ್ನು ಆಡಳಿತ ಮಾಡ್ತಿರ್ತಾರೆ. ಆ ಸೆವಣರು ಕೂಡ ಕನ್ನಡದವರೇನೆ. ಅಂದ್ರೆ ಮಹಾರಾಷ್ಟ್ರವು ಸುಮಾರು 700 ವರ್ಷಗಳ ಕಾಲ ನಮ್ಮದೇ ನಾಡಾಗಿತ್ತು. ಅದಕ್ಕೆ ಇನ್ನೂ ಹೆಚ್ಚಿನ ದಾಖಲಾತಿಗಳನ್ನ ನಮ್ಮ ಶಿವಾನಂದ್ ಕೊಡ್ತಾರೆ. ಸೊ ಈಗ ನಾನು ರಾಜಕೀಯವಾಗಿ ಸ್ವಲ್ಪ ಇತಿಹಾಸ ತುಂಬಾ ಎಲಾಬ್ರೇಟ್ ಮಾಡಕ್ ಹೋಗಿಲ್ಲ, ಬಟ್ ಇವತ್ತಿಗೆ ನಾವು ಕನ್ನಡದ ಅರಸು ಮನೆತನಗಳು ಅಲ್ಲಿ ಬಿಟ್ಟೋಗಿರುವಂತಹ ಕುರುಹುಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳ್ಬೇಕು ಅಂತಿದ್ದೀನಿ. ಸರ್ ಇದು ಇತಿಹಾಸವನ್ನ ನಾವು ಸುಮ್ಮನೆ ಹಿಂದೆ ನಡೆದ ಘಟನೆಗಳು ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಇತಿಹಾಸ ಇವತ್ತು ನಮ್ಗೆ ಏನಾದ್ರು ಉಳಿಸೋಗಿದ್ಯಾ, ನಮ್ಮ ಸಂಸ್ಕೃತಿನಲ್ಲಿ ಏನಾದ್ರು ಉಳಿಸೋಗಿದ್ಯಾ, ನಮ್ಗೆ ಇವತ್ತು ಏನಾದ್ರು ಜೀವನ ಕಟ್ಕೊಳಕ್ಕೆ ಏನಾದ್ರು ಸಹಾಯ ಮಾಡ್ತಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಇವತ್ತಿಗೂ ಸಹಾಯ ಮಾಡ್ತಿದೆ. ಉದಾಹರಣೆಗೆ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಇವತ್ತಿಗೆ ಮಹಾರಾಷ್ಟ್ರದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ 4 ವಿಶ್ವ ಪಾರಂಪರಿಕ ತಾಣಗಳಿದೆ. 4 ವಿಶ್ವ ಪಾರಂಪರಿಕ ತಾಣಗಳು. ವಿಶ್ವ ಪಾರಂಪರಿಕ ತಾಣ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ವರ್ಲ್ಡ್ ಹೆರಿಟೇಜ್ ಸೈಟು. ಅದು ಮನುಕುಲದ ಆಸ್ತಿ. ಅದನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕು ಅಂತ ವಿಶ್ವಸಂಸ್ಥೆಯವರು ಮಾಡಿರುವಂತ ಒಂದು ಟರ್ಮ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ತುಂಬಾ ಅಮೂಲ್ಯವಾದ ರಚನೆಗಳು ಏನಿದೆ ಅದನ್ನ ಹಾಗೇನೆ ಉಳಿಸ್ಬೇಕು ಅಂತ. ಹಾಗೆ ನೀವು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಇದ್ದಂತ 4 ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಒಂದು ಅಜಂತ, ಎರಡನೇದು ಎಲ್ಲೋರ, ಮತ್ತೊಂದು ಎಲಿಫೆಂಟಾ, ಆಮೇಲಿಂದ ಛತ್ರಪತಿ ಟರ್ಮಿನಲ್ ಅಂತ ಇತ್ತೀಚೆಗೆ ಒಂದಾಗಿದೆ. ಅದೆಲ್ಲ ಅಂದ್ರೆ ಸ್ಮಾರಕಗಳ ಒಂದು ವಿಭಾಗದಲ್ಲಿ ಬರುತ್ತೆ. ಈ 4 ಇದರಲ್ಲಿ 3 ವಿಶ್ವ ಪಾರಂಪರಿಕ ತಾಣಗಳು ಇವಕ್ಕೆ ಮಹಾರಾಷ್ಟ್ರದಲ್ಲಿ ಏನಿದೆ ಅದು ಕಟ್ಟಿದೆಲ್ಲ ಕನ್ನಡದವ್ರೆ. ಹೇಗೆ ಅಜಂತ ಬಂದು ಶಾತವಾಹನರ ಕಾಲದಲ್ಲೇನೆ ಕಟ್ಟಿದ್ರು ಅಂತಾರೆ. ಇನ್ನೂ ಸಾಕಷ್ಟು ಗೊಂದಲ ಇದೆ, ಶಾತವಾಹನರು ಕನ್ನಡದವರ, ತೆಲುಗುವರ, ಮರಾಠಿಗಳು ಅಂತ. ಬಟ್ ಅವರ ಹೆಚ್ಚಿನ ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿರೋ ಕಾರಣ ಕನ್ನಡದವರು ಅಂತ ನಾವು ಕ್ಲೇಮ್ ಮಾಡ್ಬೋದು. ಇದಲ್ಲದೆ ಅಜಂತದ ಕೊನೆ ಗುಹಾಲಯಗಳು ಅಂತ ನಾವೇನ್ ಹೇಳ್ತೀವೋ ಅದೆಲ್ಲ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥದ್ದು. ಇದರ ನಂತರ ನೀವು ಇದು ಅಜಂತದ ಗುಹೆಗಳು. ಇದ್ರ ನಂತರ ಸೊ ಇದು ನೀವು ನೋಡಿದ್ರೆ ಇದು ಕೊಲ್ಲಾಪುರನಲ್ಲಿ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ. ಇದು ನಮ್ಮದೇ ಚಾಲುಕ್ಯರು ಕಟ್ಟಿರುವಂಥದ್ದು. ಮಹಾರಾಷ್ಟ್ರದ ಮುಖ, ಅವರೊಂದು ಐಡೆಂಟಿಟಿ ಯಾರು ಅಂದ್ರೆ ಅದು ಕನ್ನಡದವರು, ಬೇರೆ ಇನ್ಯಾರು ಅಲ್ಲ. ಸರ್ ಮುಂದಿನ ಸ್ಲೈಡ್ ಹೋಗಿ. ಇದು ಎಲಿಫೆಂಟಾ ಕೇವ್ ಅಂತ ಕರೀತಾರೆ. ಈ ಎಲಿಫೆಂಟಾ ಕೇವ್ ಇರೋದು ಕೂಡ ಇವತ್ತಿಗೆ ರಾಯಗಢ ಅಂತ ಒಂದು ಜಿಲ್ಲೆ ಬರುತ್ತೆ. ಮುಂಬೈನಲ್ಲಿ ನೀವು ಬೋಟ್ ತಗೊಂಡು ಕೂಡ ಹೋಗ್ಬೋದು, ಒಂದು 11-12 ಕಿಲೋಮೀಟರ್ ಆಗುತ್ತೆ. ಇದನ್ನ ಕಟ್ಟಿದ್ದು ರಾಷ್ಟ್ರಕೂಟರು. ಇದು ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ಇನ್ನು ಈ ಒಂದು ಶಿಲ್ಪ ನಾನು ಏನಕ್ಕೆ ಹಾಕ್ತೀನಿ ಅಂದ್ರೆ ಮಹಾರಾಷ್ಟ್ರದ ಟೂರಿಸಂದು ಮುಖ ಯಾರು ಅಂದ್ರೆ ಕನ್ನಡದವರು. ಒನ್ಸ್ ಅಗೇನ್ ಮಹಾರಾಷ್ಟ್ರದ ಟೂರಿಸಂದು ಸಿಂಬಲ್ ನಲ್ಲಿ ಈ ತ್ರಿಮೂರ್ತಿ ಇದೆ, ಅದನ್ನ ಕಟ್ಟಿದ್ದು ನಮ್ಮ ರಾಷ್ಟ್ರಕೂಟರೇ. ಇನ್ನು ಇದ್ರ ಬಗ್ಗೆ ಸಾಕಷ್ಟು ಜನ ಗೊತ್ತಿರುತ್ತೆ ಅನ್ಕೋತೀನಿ. ಎಲ್ಲೋರಾದ ಕೈಲಾಸ ಮಂದಿರ. ಇದು ಇಡೀ ವಿಶ್ವದಲ್ಲಿ ಒಂದೇ ಬಂಡೆಗಲ್ಲಿನಲ್ಲಿ ನಿರ್ಮಾಣಗೊಂಡಿರುವ ಅತಿ ದೊಡ್ಡ ಏಕಶಿಲಾ ಮಂದಿರ. ಇದನ್ನ ಕಟ್ಟಿದ್ದು ಕೂಡ ರಾಷ್ಟ್ರಕೂಟರು. ಅಷ್ಟೇ ಅಲ್ಲದೆ
ಎಷ್ಟೋ ಜನರು ಇದನ್ನ ಏಲಿಯನ್ಸ್ ಕಟ್ಟಿರು ಅಂತಿದ್ದಾರೆ. ಆ ಏಲಿಯನ್ಸ್ ಕೂಡ ನಾವೇ ಕನ್ನಡದವ್ರು ಆಕ್ಚುಲಿ. ಸೊ ಒಂದಷ್ಟು ಚಿತ್ರಗಳು ಇಲ್ಲಿ ನೋಡಿ, ಇಲ್ಲಿ ನನ್ನ ಅಬ್ಸರ್ವೇಷನ್ ಪ್ರಕಾರ ಇಲ್ಲಿ ಆನೆಗಳದೊಂದು ಸಾಲು ಸಿಗುತ್ತಲ್ಲ, ಸುಮಾರು 58 ಆನೆಗಳು. ಇವತ್ತಿಗೆ ನಿಜವಾದ ಒಂದು ಆನೆ ಏನು ಸೈಜ್ ಇರುತ್ತೋ ಅಷ್ಟೇ ಆಕಾರದಲ್ಲಿರುವಂಥ ಆನೆಗಳವೆಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಆನೆಗಳ ಸಾಲು, ಅಷ್ಟು ದೊಡ್ಡ ಸಾಲು ಇಡೀ ಪ್ರಪಂಚದ ಯಾವ ದೇವಸ್ಥಾನದಲ್ಲೂ ಕಟ್ಟಿಲ್ಲ. ಅದು ಕೂಡ ನಮ್ಮವರೇ ಕಟ್ಟಿರೋದು, ಕನ್ನಡದವರು. ಇನ್ನಷ್ಟು ಒಂದಷ್ಟು ಚಿತ್ರಗಳು ಹಂಗೆ ಮುಂದಕ್ಕೆ ಹೋಗಿ ಸರ್. ಇದು ಎಲ್ಲೋರದಲ್ಲಿರೋ ಜೈನ ಮಂದಿರಗಳು, ಇದು ಕೂಡ ಕನ್ನಡದವರೇ ಕಟ್ಟಿರೋಂಥದ್ದು. ಇದು ಎಲ್ಲೋರದಲ್ಲಿರೋ ಬೌದ್ಧ ಮಂದಿರಗಳು, ಇದು ಕೂಡ ಕನ್ನಡಿಗರ ಕಾಲದಲ್ಲೇ ಕಟ್ಟಿರುವಂಥದ್ದು. ಈಗ ಹೇಳಿ, ನಾಲ್ಕರಲ್ಲಿ 3 ಮಹಾರಾಷ್ಟ್ರದಲ್ಲಿ ವಿಶ್ವ ಪಾರಂಪರಿಕ ತಾಣಗಳನ್ನ ಕಟ್ಟಿದ್ಯಾರು ನಾವು. ನಮ್ದು ಆ ಗ್ರೇಟ್ನೆಸ್ಸು ಸರ್. ಮುಂದಕ್ಕೆ ಹೋಗಿ, ಇದು ಪುಣೆನಲ್ಲಿರೋದು, ಇದನ್ನ ಪಾತಾಳೇಶ್ವರ ಗುಡಿ ಅಂತ ಕರೀತಾರೆ. ಇದನ್ನು ಕೂಡ ರಾಷ್ಟ್ರಕೂಟರೇ ಕಟ್ಟಿರುವಂಥದ್ದು. ಇದು ಕೂಡ ಒಂದು ಗುಹಾಲಯ. ಇದು ಕೂಡ ಕನ್ನಡಿಗರ ಕಾಣಿಕೆ ನಮ್ಮ ಏನು ಮಹಾರಾಷ್ಟ್ರದ ಜನರಿಗೆ. ಹಂಗೆ ಮುಂದೆ ಹೋಗಿ, ಇದು ಅಂಬರೇಶ್ವರ ಟೆಂಪಲ್ ಅಂತ. ಇದಿರೋದು ಇವತ್ತಿಗೆ ಮುಂಬೈಯಿಂದ ಮೇಲ್ಗಡೆ ಥಾಣೆ ಅಂತ ಒಂದು ಜಾಗ ಇದೆ. ಈ ಥಾಣೆಯ ಒಂದು ಐತಿಹಾಸಿಕವಾಗಿ ಮಹತ್ವವೇನೆಂದ್ರೆ, ಇವತ್ತಿಗೆ ಒಂದು ಧರ್ಮದ ಒಂದು ರಾಜಕಾರಣ ನಡೀತಿದೆಯಲ್ಲ, ಆ ಧರ್ಮದ ರಾಜಕಾರಣದಲ್ಲಿ ಒಬ್ಬರನ್ನ ಐಕಾನ್ ಮಾಡ್ಬಿಟ್ಟು ನೀವೇ ಹಿಂದೂ ಧರ್ಮ ಉಳಿಸಿದ್ರಿ, ನೀವೇ ಹಿಂದೂ ಧರ್ಮ ಅಂತ ಉಳಿಸ್ತೀರಿ ಅಂತಾರಲ್ಲ, ಭಾರತದ ಮೇಲೆ ಆದ ಮೊದಲ ಅರಬ್ ಅತಿಕ್ರಮಣ ಆಗಿದ್ದು ಇದೇ ಜಾಗದಲ್ಲೇ, ಥಾಣೆ. ಆ ಥಾಣೆ ಬಂದರಿನ ಮೇಲೆ ಏನು ಅರಬರು ಯುದ್ಧ ಮಾಡಿದಾಗ ಅದನ್ನು ಹಿಮ್ಮೆಟ್ಟಿಸಿದ್ರು ನಮ್ಮ ಇಮ್ಮಡಿ ಪುಲಕೇಶಿ. ಅವತ್ತಿಗೆ 1400 ವರ್ಷಗಳ ಹಿಂದೆ ಏನಾದರೂ ಇಮ್ಮಡಿ ಪುಲಕೇಶಿ ಅರಬ್ಬರಿಗೆ ಸೋತಿದ್ರೆ ನಾವ್ಯಾರು ನಮ್ಮ ಈ ಭಾಷೆನೂ ಮಾತಾಡ್ತಿರ್ಲಿಲ್ಲ. ನಮ್ಮ ಧರ್ಮಗಳೆಲ್ಲ ಬದಲಾವಣೆಗಳು ಆಗಿರೋದು, ನಮ್ಮ ಸಂಸ್ಕೃತಿಗಳನ್ನು ಬದಲಾವಣೆ ಆಗಿರೋದು. ಇಡೀ ಭಾರತದ ಪ್ರತಿಯೊಬ್ಬರು ಜನರು ಇವತ್ತು ನೆನ್ಪಿಟ್ಕೋಬೇಕಾದ್ರು ಇಮ್ಮಡಿ ಪುಲಕೇಶಿನ. ಆದರೆ ಇಮ್ಮಡಿ ಪುಲಕೇಶಿನ ಬೇರೆ ರಾಜ್ಯದವ್ರು ಯಾರಾದ್ರೂ ಮರೆಸಿರೋದು ನೋಡಿದ್ದೀರಾ? ಮುಂದೆ ಹೋಗಿ. ನೆಕ್ಸ್ಟ್. ಸೊ ಇದು ಬಂದು ಅಮೃತೇಶ್ವರ ಟೆಂಪಲ್ ಅಂತ. ಇದು ರತ್ನವಾಡಿ ಅಂತ ಒಂದು ಜಿಲ್ಲೆ ಇದೆ ಮಹಾರಾಷ್ಟ್ರದಲ್ಲಿ, ಅದರಲ್ಲಿ ಕಟ್ಟಿರೋಂಥ ಟೆಂಪಲ್ ಇದು. ಇದನ್ನು ಕೂಡ ಕಟ್ಟಿರೋಂಥದ್ದು ಶಿಲಾಹರರು ಅನ್ನೋ ಒಂದು ಮನೆತನ. ಶಿಲಾಹರರು ಕೂಡ ಕನ್ನಡದೇ ರಾಜಮನೆತನಗಳು. ಸರ್ ಮುಂದಕ್ಕೆ ಹೋಗಿ. ಇದು ನೀವೇನಾದ್ರು ಪುಣೆಗೆ ಏನಾದ್ರು ಹೋಗಿದ್ರೆ, ಪುಣೆನಲ್ಲಿ ಬುಲೇಶ್ವರ ಟೆಂಪಲ್ ಅಂತ ಇದೆ. ಇದು ಕೂಡ ಕಲ್ಯಾಣದ ಚಾಲುಕ್ಯರ ಕಟ್ಟಿದ್ದು. ಇದನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಕಲ್ಯಾಣದ ಚಾಲುಕ್ಯರ ಮಾಡಿರೋದು ಅಂತ. ಹೇಗೆ ಅಂದ್ರೆ, ನೆಕ್ಸ್ಟ್ ನೀವೇನಾದ್ರು ಸ್ಲೈಡ್ ನೋಡಿದ್ರೆ ಇದೆಲ್ಲ ನೀವು ಹೊಯ್ಸಳ ಗುಡಿಗಳಿಗೆ ಸಾಮ್ಯತೆ ಇರುತ್ತೆ. ನೆಕ್ಸ್ಟ್ ಬನ್ನಿ. ಈ ತರ ನಿಮ್ಗೆ ಈ ಒಂದು ಉಬ್ಬು ಶಿಲ್ಪಗಳೇನಿದೆಯೋ ಅದು ಕಲ್ಯಾಣದ ಚಾಲುಕ್ಯರು ಮತ್ತೆ ಹೊಯ್ಸಳದು ರಿಸಂಬ್ಲೆನ್ಸ್ ಹಾಗೆ ಇದೆ. ಇದು ಕೂಡ ಕನ್ನಡದವರೇ ಕಟ್ಟಿರೋದು. ಇದು ಪುಣೆನಲ್ಲಿರುವಂತ ಒಂದು ಸ್ಥಳ. ಇದು ನೋಡಿ, ಇದು ಗೋಂಡೇಶ್ವರ ಟೆಂಪಲ್ ಅಂತ. ಇದಿರೋದು ನಾಸಿಕ್ ಹತ್ರ. ಸಾಧಾರಣವಾಗಿ ತ್ರಯಂಬಕೇಶ್ವರ ಟೆಂಪಲ್ಗೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಹೋದಾಗ ಈ ಜಾಗ ಎಲ್ಲ ಮಿಸ್ ಮಾಡಿರ್ತಾರೆ. ಇದು ಕನ್ನಡದೇ ಆದ ಇನ್ನೊಂದು ರಾಜಮನೆತನ, ಸೆವುಣರದು ಒನ್ ಆಫ್ ದ ಕ್ಯಾಪಿಟಲ್ ಆಗಿತ್ತು. ಇದನ್ನ ಸೆವುಣಪುರ ಅಂತಾನೆ ಕರೀತಾ ಇದ್ರು. ಇವತ್ತಿಗೆ ಆಡುಬಾಯಿನಲ್ಲಿ ಅದು ಸಿನ್ನರ್ ಆಗಿದೆ. ಈ ಸಿನ್ನರ್ನಲ್ಲಿರೋ ಈ ಗೋಂಡೇಶ್ವರ ಟೆಂಪಲ್ ಕೂಡ ಕಟ್ಟಿರೋದು ಕನ್ನಡದವರೇನೆ. ಒಂದಷ್ಟು ಚಿತ್ರಗಳದ್ರದ್ದು ಕೂಡ. ಇನ್ನು ಇದು ನೋಡ್ಕೊಳ್ಳಿ, ಇದು ಕೊಲ್ಲಾಪುರದಲ್ಲಿರೋ ಕೋಪೇಶ್ವರ ಗುಡಿ ಅಂತ. ಇದು ಬಹುಶಃ ಕರ್ನಾಟಕದಲ್ಲಿದ್ದಿದ್ರೆ ನಮ್ಮ ಬೇಲೂರು ಹಳೆಬೀಡಿನ ತರ ಇದು ಒಂದು ವಿಶ್ವ ಪಾರಂಪರಿಕ ತಾಣ ಆಗ್ಬೇಕಿತ್ತು. ಅಷ್ಟು ಸೊಗಸಾದ ಗುಡಿ. ಆದ್ರೆ ತೊಂದರೆ ಏನಾಗಿದೆ ಅಂದ್ರೆ, ಇದು ಕರ್ನಾಟಕದ ಬಾರ್ಡರ್ ಇದೆ, ಮತ್ತೆ ಕನ್ನಡದವ್ರು ಕಟ್ಬಿಟ್ಟಿದ್ದಾರೆ. ಅವರು ಇನ್ನೂ ಲಿಸ್ಟ್ ಮಾಡಿಲ್ಲ. ಅದು ಯಾಕೆ ಲಿಸ್ಟ್ ಮಾಡಿಲ್ಲ ಮಹಾರಾಷ್ಟ್ರದಲ್ಲಿ ಅಂತ ಗೊತ್ತಿಲ್ಲ. ಸುಮ್ಮನೆ ಒಂದ್ಸಲಿ ನೋಡ್ಬೋದು ಈ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಇದ್ರದ್ದು ರಂಗಮಂಟಪ ಇದು. ನೆಕ್ಸ್ಟ್. ಈ ರಂಗಮಂಟಪದಲ್ಲಿ ಇರುವಂತ ರಚನೆ ಇದು ಕೂಡ. ಸರ್ ಮುಂದೆ. ಇದು ಹೌದಾ? ಹೌದು, ಕೋಪೇಶ್ವರ ಗುಡಿನಲ್ಲಿ ಈಗಲೂ ಪೂಜಾರಿಗಳು ಕನ್ನಡದವರೇನೆ. ಹೌದು. ಇದು ನಾಗನಾಥ ಟೆಂಪಲ್ ಅಂತ. ಇದಿರೋದು ಹಿಂಗೋಲಿ ಅನ್ನೋದೊಂದು ಜಿಲ್ಲೆ ಇದೆ ಮಹಾರಾಷ್ಟ್ರದಲ್ಲಿ. ಆ ಹಿಂಗೋಲಿ ಅನ್ನೋ ಜಿಲ್ಲೆನಲ್ಲಿ ಕಟ್ಟಿರುವಂತ ಗುಡಿ ಇದು. ಹಂಗೆ ಮುಂದಕ್ಕೆ ಬನ್ನಿ. ಇದು ಬಂದು ದೈತ್ಯ ಸುಡಾನ್ ಅಂತ ಟೆಂಪಲ್. ಇದಿರೋದು ಬಂದು ಬುಲ್ದಾನ ಅಂತ ಒಂದು ಜಿಲ್ಲೆ ಬರುತ್ತೆ, ಬುಲ್ದಾನ ಅಂತ. ಆ ಜಿಲ್ಲೆನಲ್ಲಿ ಇದು ಕೂಡ ನಮ್ಮ ಚಾಲುಕ್ಯರ ಕಟ್ಟಿರೋಂಥದ್ದು. ನೆಕ್ಸ್ಟ್. ಈಗ ಸುಮ್ಮನೆ ಯೋಚನೆ ಮಾಡೋಣ, ಮಹಾರಾಷ್ಟ್ರದಲ್ಲಿರುವಂತಹ ಅಜಂತ ತೆಗೆಯೋಣ, ಎಲ್ಲರ ತೆಗೆಯೋಣ, ಎಲಿಫೆಂಟ ತೆಗೆಯೋಣ, ಕೋಪೇಶ್ವರ ತೆಗೆಯೋಣ, ಇದು ಮಹಾಲಕ್ಷ್ಮಿ ಟೆಂಪಲ್ನ ತೆಗೆಯೋಣ. ಅದು ಬಿಟ್ಟು ಅಮೃತೇಶ್ವರ, ಅಂಬರೇಶ್ವರ, ಬೂಲೇಶ್ವರ, ಕೋಪೇಶ್ವರ, ನಾಗನಾಥ, ದೈತ್ಯಸೂಡನ್ ಇವಾಗ ನಾನು ತೋರಿಸಿದ್ದು. ಪಂಡ್ರಾಪುರದ ತೆಗೆಯೋಣ, ತಲೇಜು ಭವಾನಿ ಟೆಂಪಲ್ ತೆಗೆಯೋಣ. ಮಹಾರಾಷ್ಟ್ರಲ್ಲಿ ಏನು ಹೇಳ್ಕೊಂತು? ಕಾಳಿ ಕೂಡ ಏನೂ ಇಲ್ಲ ಅದರಲ್ಲಿ. ಮಹಾರಾಷ್ಟ್ರದ ಅಸ್ತಿತ್ವ ಅದು ಕನ್ನಡಿಗರಿಂದ ಆಗಿರೋದೇ ಹೊರತು ಅವ್ರಿಗೆ ತಮ್ಮದೇ ಆದ ನಿಜವಾದ ಐಡೆಂಟಿಟಿ, ಸಾವಿರಾರು ವರ್ಷಗಳ ಹೇಳ್ಕೊಳ್ಳೋಂಥದ್ದು ಯಾವುದೇ ಐಡೆಂಟಿಟಿ ಇಲ್ಲ. ದುರಂತ ಏನು ಅಂದ್ರೆ, ಇಂಥ ಇತಿಹಾಸವನ್ನ ಮುಚ್ಚಿ ಅವರು ನಾವು ಅಣ್ಣ ತಮ್ಮದಿರಾಗಿರ್ಬೇಕಾಗಿದ್ದವ್ರನ್ನ ನಮ್ಮ ಮೇಲೆ ಎತ್ತು ಕಟ್ಟು ಕಳಿಸ್ತಾ ಇದ್ದಾರೆ. ಹಿಂಗೆ ಅಂದ್ರೆ,
ನಾವು ತಂದೆ ತಾಯಿ ಹುಟ್ಟಿಸಿದ್ದು ಅವ್ರನ್ನ, ಇವತ್ತಿಗೆ ಮಕ್ಕಳುಗಳೇ ತಂದೆ ತಾಯಿ ಮೇಲೆ ಯುದ್ಧಕ್ಕೆ ಬರೋ ಒಂದು ಸನ್ನಿವೇಶನ ಇವರು ನಿರ್ಮಾಣ ಮಾಡ್ತಿದ್ದಾರಲ್ಲ ರಾಜಕಾರಣಿಗಳು ಸೇರಿ. ಹಾಗಾಗಿ ಈ ಒಂದು ಸಭೆಯ ಮೂಲಕ ಮತ್ತೆ ನಾನೊಂದು ಕೇಳ್ಕೊಳ್ಳೋದು, ನಮ್ಮ ಕರ್ನಾಟಕದ ರಾಜಕಾರಣಿಗಳಲ್ಲಿ ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ನೀವು ಇತಿಹಾಸ ಓದ್ಕೊಂಡು ಎಲ್ಲಾದ್ರಲ್ಲೂ ರಾಜಕಾರಣ ಮಾಡಬೇಡಿ. ನೀವು ಭಾರತವನ್ನ ಕಟ್ಟಬೇಕಂದ್ರೆ ನೀವು ಅಣ್ಣ ತಮ್ಮದಿರ್ತಾರ ನಮ್ಮನ್ನೆಲ್ಲ ಕಟ್ಟಬೇಕಾಗಿತ್ತು. ನೀವು ನಮ್ಮಲ್ಲೇ ಉಳಿ ಬಿತ್ತಿ ನಮ್ಮಲ್ಲೇ ವಿಷ ಬಿತ್ತಿ ವಿಷಯಗಳನ್ನೆಲ್ಲ ನಿಮಗೆ ಬೇಕಾದಂಗೆ ತಿರ್ಸ್ಕೊಂಡು ಮಾಡಂಗಿತ್ತು ಅಂದ್ರೆ ಈ ದೇಶ ಯಾವತ್ತೂ ಉಳಿಯಲ್ಲ. ಸೊ ಹಾಗಾಗಿ ದಯವಿಟ್ಟು ನೈಜವಾದ ಇತಿಹಾಸವನ್ನ ಹೇಳಿ, ಮರಾಠರಿಗೆ ಮೊದಲು ಹೋಗ್ಬಿಟ್ಟು ನಿಮ್ಗೆ ಇವತ್ತಿಗೆ ಜೀವನ ಕೊಟ್ಕೊಳ್ತಾ ಇರೋದು ಕನ್ನಡದವರು, ನಿಮ್ಮ ಸಂಸ್ಕೃತಿ ಕನ್ನಡದಿಂದ ಬಂದಿದ್ದು ಅನ್ನೋದು ನೈಜವಾದ ಇತಿಹಾಸವನ್ನ ಅವ್ರಿಗೆ ತಿಳಿಸಿ ಅವ್ರನ್ನ ನಮ್ಮ ಜೊತೆ ಸರಿಯಾಗಿ ಮಾಡಿ. ಫಸ್ಟ್ ಎಷ್ಟು ಮಾನಸಿಕವಾಗಿ ಅಥವಾ ಒಂದು ದಬ್ಬಾಳಿಕೆ ನಮ್ಮ ರಾಜ್ಯದಲ್ಲಿ ಆಗ್ತಿದೆ ಅಂತ ಗೊತ್ತು. ನಮ್ಮದೇ ರಾಜ್ಯದ ಒಂದು ಪುತ್ಥಳಿಗಳು ಮಾಡ್ತಾ ಇಲ್ಲ ಯಾರು, ಬದಲಾಗಿ ಶಿವಾಜಿನ ಎಲ್ಲಾ ಕಡೆ ಮೆರೆಸ್ತಾ ಇದ್ದಾರೆ, ಎಲ್ಲಾ ಕಡೆ ಮೆರೆಸ್ತಾ ಇದ್ದಾರೆ. ಸೊ ಈ ಮೂಲಕ ಬಂದು ಮಹಾರಾಷ್ಟ್ರದ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ಹಾಗೂ ಮಹಾರಾಷ್ಟ್ರದಲ್ಲಿರುವ ಒಂದು ವಾಸ್ತು ಶೈಲಿನಲ್ಲಿ ಕನ್ನಡಿಗರ ಕೊಡುಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಕನ್ನಡಿಗರು ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದೀವಿ ಅನ್ನೋದು ಒಂದಷ್ಟು ವಿಷಯಗಳು ನನಗೆ ಗೊತ್ತಿರೋದನ್ನ ನಾನು ಕವರ್ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.